ಸ್ನೇಹಿತರೆ, ಈಗ ಒಂದು ಮ್, ಪ್ರತಿದಿನ ನಾವು ಇವಾಗಿಂದ ಏನ್ ಮಾಡೋಣ ಅಂದ್ರೆ ಒಂದು ಜಿತಿನ್ ಪಿರಮಿಡ್ಸ್ ಅವರು ಒಂದು ಬುಕ್ ಬರೆದಿದ್ದಾರೆ. ಅಂದ್ರೆ ಇದೇನಂತಂದ್ರೆ ಈ ಬುಕ್ಕು ಇದರಲ್ಲಿ ಐ ಟ್ರಸ್ಟ್ ಪಿರಮಿಡ್ ಅಂತ ಒಂದು ಎಂ 81 81 ಮಿರಾಕ್ಯುಲಸ್ ಸ್ಟೋರೀಸ್ ಅಂತ ಹಾಕಿದ್ದಾರೆ. ಅಂದ್ರೆ ಏನಾಗಿದೆ, ಈ ಪಿರಮಿಡ್ ಉಪಯೋಗಿಸಿದ್ರೆ ಇಷ್ಟೆಲ್ಲ ಆಗತ್ತಾ ಅಂತ ನಾವು ತಿಳ್ಕೊಳಕ್ಕೆ ಸಾಧ್ಯವಾಗಿದೆ ಈ ಬುಕ್ಕಿಂದ. ಆ ಬುಕ್ ಏನ್ ಹೇಳ್ಕೊಡ್ತದೆ ಅಂದ್ರೆ ಪಿರಮಿಡ್ ಉಪಯೋಗಿಸುವಾಗ ಏನೇನು ಫಲಿತಗಳು, ಯಾರ್ಯಾರಿಗೆ ಏನ್ ಸಿಕ್ತು, ಆತರ ಒಂದು ಪ್ರಯತ್ನ ಅವ್ರು ಮಾಡಿದ್ದಾರೆ. ಅಂದ್ರೆ ಪ್ರಾಯೋಗಪೂರ್ವಕವಾಗಿ ಮಾಡಿರ್ತಾರಲ್ಲ, ಪಿರಮಿಡ್ಸ್ ಕೊಟ್ಟಿರ್ತಾರೆ. ಆ ಪಿರಮಿಡ್ಸ್ ಉಪಯೋಗಿಸಿರೋರಂತ ಅವರ ಅನುಭವಗಳು, ಅಂದ್ರೆ ಅವರು ಪಟ್ಟಿರುವಂತ ಲಾಭಗಳೇನು, ಆ ರೀತಿಯಲ್ಲಿ ಈ ಬುಕ್ ಬರೆದಿದ್ದಾರೆ. ಇದು ದಾರಾ ಭಟ್, ಡಾಕ್ಟರ್ ದಾರಾ ಭಟ್ ಅಂತ ಬರೆದಿರೋದು. ನಮ್ಗೆಲ್ಲ ಗೊತ್ತು ಜಿತಿನ್ ಭಟ್ ಪಿರಮಿಡ್ ಅಂತ. ಅವರು ಸಂಶೋಧನೆ ತುಂಬಾ ನಡೆದಿದ್ದಾರೆ ಈ ಪಿರಮಿಡ್ಸ್ ಅಲ್ಲಿ. ಅವರ ಮಗಳು ಡಾಕ್ಟರ್ ದಾರಾ ಭಟ್, ಅವರು ಸಂಶೋಧನೆ ಮಾಡಿ ಈ ಪಿರಮಿಡ್ಗಳನ್ನು ತಯಾರು ಮಾಡೋದು, ತುಂಬಾ ತಯಾರು ಮಾಡಿದ್ದಾರೆ ಅವರು. ಅನೇಕ ಅನೇಕ ಪಿರಮಿಡ್ಗಳಿದೆ. ನಮ್ಮ ಬ್ಯಾಂಗ್ಳೂರಲ್ಲಿನೂ ಜಯನಗರಲ್ಲಿ ಅವ್ರದ್ದು ದೊಡ್ಡ ಶಾಪ್ ಇದೆ. ಅಲ್ಲಿಂದ ಏನಾಗಿದೆ, ಪಿರಮಿಡ್ಸ್ಗಳು ಕೊಡುವಾಗ ಯಾರ್ಯಾರು ಕೊಡ್ತಾರೋ ಅವರಿಂದ ಫಲಿತ ಏನ್ ಬಂದಿದೆ, ಯಾವ ರೀತಿಯಲ್ಲಿ ಅವ್ರಿಗೆ ಪ್ರಾಬ್ಲಮ್ ಸಾಲ್ವ್ ಆಗಿದೆ ಅಂತ ಮತ್ತೆ ಅವರು ತಗೋತಾರೆ ಫೀಡ್ಬ್ಯಾಕ್ ಅಂತ. ಹ್ಮ್ ತಗೊಂಡಿರುವಂತ ಫೀಡ್ಬ್ಯಾಕ್ಸ್ ಎಲ್ಲ ಸೇರಿಸಿ ಒಂದು ಬುಕ್ ಬರೆದಿದ್ದಾರೆ. ಆ ಬುಕ್ಕೆ ಇದು ಐ ಟ್ರಸ್ಟ್ ಪಿರಮಿಡ್ ಅಂತ. 81 ಮಿರಾಕ್ಯುಲಸ್ ಸ್ಟೋರೀಸ್ ಇವೆಲ್ಲ. ಓಕೆ, ಅದರಲ್ಲಿ ಒಂದು ನಾನು ಹೇಳಕ್ಕೆ ಇವತ್ತು ಪ್ರಯತ್ನ ಮಾಡ್ತೀನಿ. ಸೊ ಒಂದೊಂದು ಹೇಳ್ಕೊಂತ ಹೋಗೋಣ. ಒಂದು ಮೂರ್ ಮೂರ್ ನಿಮಿಷ ಆಗತ್ತೆ ಪ್ರತಿ ದಿವಸ ಆತರ ಹೇಳ್ಕೊಂಡ್ರೆ ನಮ್ಗೊಂದು ಅದ್ರ ಮೇಲೆ ಇರುವಂತ ಆ ಏನೇ ವಿಶ್ವಾಸ ಇರಲಿ, ಇಲ್ಲಾಂದ್ರೆ ಅದನ್ನು ನಾವು ಪಡೆಯೋಣ ಅಂತ ಒಂದು ಆಸೆ ಬರುತ್ತೆ. ಇಲ್ಲಾಂದ್ರೆ ಅಟ್ಲೀಸ್ಟ್ ಬಲ್ಸ್ಕೊಳಕ್ಕೆ, ಆ ಶಕ್ತಿನ ಬಲ್ಸ್ಕೊಳಕ್ಕೆ ಪ್ರಯತ್ನ ಮಾಡ್ತೀವಿ. ನಾವು ನೋಡ್ತಾ ಇರ್ತೀವಿ, ಅನೇಕ ಮನೆಗಳಲ್ಲಿ ಪಿರಮಿಡ್ ತಂದು ಇಡ್ತೀವಿ, ಅದನ್ನ ಉಪಯೋಗಿಸೋದೇ ಇಲ್ಲ. ಆ ರೀತಿಯಲ್ಲಿ ಆಗ್ತಾ ಇದೆ. ಪಿರಮಿಡ್ ತಂದು ಎಲ್ಲೋ ಹೋಗ್ತೀವಿ, ಯಾವುದೋ ಒಂದು ವರ್ಕ್ಶಾಪ್ಗೋ ಇಲ್ಲಾಂದ್ರೆ ಈ ತರ ಸಮಗ್ರ ಸ್ವಾಸ್ಥ್ಯನೋ ಏನೋ ಕಾರ್ಯಕ್ರಮಕ್ಕೆ ಹೋಗ್ತೀವಿ, ಧ್ಯಾನ ಕಾರ್ಯಕ್ರಮ. ಅಲ್ಲಿ ಪಿರಮಿಡ್ ಸಿಗತ್ತೆ, ತಂದು ನೇರಾಗಿ ಒಂದು ಬೆಡ್ರೂಮ್ ಅಲ್ಲೇ ಎಲ್ಲ ಇಟ್ಬಿಡ್ತಾರೆ. ಅದನ್ನು ಯಾವುದೇ ರೀತಿಯಲ್ಲಿ ಉಪಯೋಗಿಸಲ್ಲ. ಅದು ಕ್ಯಾಪ್ ಹಾಕೊಂಡಲ್ಲ, ಧ್ಯಾನ ಮಾಡಲ್ಲ, ಇಲ್ಲಾಂದ್ರೆ ತಗೊಂಡೋಗಿ ತರಕಾರಿಗಳ ಮೇಲೆ ಇಲ್ಲ, ಇಲ್ಲಿನೂ ಅವರು ಉಪಯೋಗಿಸೋದೆಲ್ಲ. ಆ ಪಿರಮಿಡ್ ಹಾಗೆ ಒಂದು ಕಾರ್ನಲ್ಲಿ ಇಟ್ಬಿಡ್ತದೆ. ಇಂಥ ಇಂಥ ಸಿಚುವೇಶನ್ಸ್ ನಾನು ಅವಾಗವಾಗ ನೋಡ್ತಾ ಇರ್ತೀನಿ. ಅದಕ್ಕೋಸ್ಕರ ಇವತ್ತಿಂದ ಈ ಶುರು ಮಾಡಿದ್ರೆ ಅಟ್ಲೀಸ್ಟ್ ಇರೋ ಪಿರಮಿಡ್ ಯಾವುದೇ ಇರಲಿ, ಸಣ್ಣದಿರ್ಲಿ ದೊಡ್ಡದಿರ್ಲಿ, ಉಪಯೋಗಿಸೋದು ಪ್ರಾರಂಭಿಸಿ. ಇಲ್ಲ ಅಂದ್ರೆ ನಿಮ್ಗೆ ಯಾವ ಪಿರಮಿಡ್ ಇಲ್ಲ ಅಂದ್ರೆ ತರ್ಸ್ಕೊಳ್ಳೋ ಪ್ರಯತ್ನನ ಮಾಡಿ ಅಟ್ಲೀಸ್ಟ್. ಓಕೆ, ಅದೊಂದು ನಿಮ್ಮ ಜೀವನದಲ್ಲಿ ಒಂದು ಭಾಗವಾಗಿ ಧ್ಯಾನಕ್ಕಾಗ್ಲಿ, ನಿಮ್ಮ ಮನೆಯಲ್ಲಿ ಅನೇಕ ಅಂದ್ರೆ ಈ ನಕಾರಾತ್ಮಕ ಶಕ್ತಿಗಳು, ಏನೇ ನಕಾರಾತ್ಮಕ ವೈಬ್ರೇಷನ್ಸ್ ಇರಲಿ, ಪ್ರತಿಯೊಂದು ವೈಬ್ರೇಷನ್, ಒಂದು ವ್ಯಕ್ತಿ ಬರ್ತಾ ಇದೆ ಅಂದ್ರೆ ಅವ್ರದ್ದು ವೈಬ್ರೇಷನ್ ನಿಮ್ಮ ಮನೇಲಿ ಬಂದೇ ಬರ್ತದಲ್ವಾ. ಯಾಕಂದ್ರೆ ಅವ್ರ ಒಂದು ಶಕ್ತಿ ಕ್ಷೇತ್ರ. ಆ ವ್ಯಕ್ತಿ ಶಕ್ತಿ ಕ್ಷೇತ್ರ. ನಾವು ಅನ್ಕೊಂಡಿರೋ ಪ್ರಕಾರ ಏನೋ ವ್ಯಕ್ತಿ ಬಂದ್ರು ಹೋದು ಅಂತಲ್ಲ. ಅವರ ಶಕ್ತಿ ಕ್ಷೇತ್ರಿ, ಅವರ ಒಂದು ಶಕ್ತಿ ಕ್ಷೇತ್ರ, ಅವರ ವೈಬ್ರೇಷನ್ಸ್, ಅವ್ರ ಆರ ಅಂತ ಹೇಳ್ತೀವಿ ನಾವು. ಆರ, ಆ ಎಲ್ಲ ವಿದ್ಯುದಯಸ್ಕಾಂತ ಕ್ಷೇತ್ರ ಏನಿರ್ತದೆ ಅವ್ರ ಸುತ್ತು, ಆ ವೈಬ್ರೇಷನ್ಸ್ ಖಂಡಿತ ನಿಮ್ಮ ಮನೆಯಲ್ಲಿ ಬಂದಿದ್ದೇನೆ ಅಂತ ಅರ್ಥ. ಆ ರೀತಿಯಲ್ಲಿ ಅನೇಕರು ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಇನ್ನು ನಾವು ನಾವು ಮಾತುಗಳು ಬಳಸ್ತಾ ಇರ್ತೀವಿ, ಅನೇಕ ನಕಾರಾತ್ಮಕ ಮಾತುಗಳು, ಯೋಚನೆಗಳು, ಇವೆಲ್ಲಾನು ಒಂಥರ ನಕಾರಾತ್ಮಕ ಶಕ್ತಿ ಅಂತ ಹೇಳ್ತೀವಿ. ಅದೊಂದೇ ಅಲ್ಲ, ನಮ್ಮ ಪರಿಸರಗಳಂದ್ರೆ ನಮ್ಮ ಮನೆಯಲ್ಲಿನೂ ಈ ಆಕ್ಸಿಜನ್ ಜೊತೆಗೆ ಎಷ್ಟೋ ಇಂಗಾಲ ಮತ್ತೆ ಅನೇಕ ವಾಯುಗಳಿರ್ತದೆ. ಇವೆಲ್ಲಾನು ಪರಿಸರ ಶುಭ್ರ ಮಾಡ್ಬೇಕಂದ್ರೆ ಅಗ್ನಿಹೋತ್ರ ಶುಭ್ರ ಮಾಡತ್ತೆ. ನಮ್ಮ ಪಿರಮಿಡ್ ಸಹ ಏನ್ ಮಾಡುತ್ತಂದ್ರೆ, ಪಿರಮಿಡ್ ಅಲ್ಲಿ ಒಂದಿದೆ. ಯಾವುದೇ ಪಿರಮಿಡ್ ಮನೆಯಲ್ಲಿ ಇಟ್ಕೊಂಡ್ರೆ ಅದೇನ್ ಮಾಡತ್ತಂತಂದ್ರೆ, ಈ ನೆಗೆಟಿವ್ ಅಯಾನುಗಳು, ಈ ಋಣಾತ್ಮಕ ಅಯಾನುಗಳನ್ನ ಹೆಚ್ಚು ಉತ್ಪನ್ನ ಮಾಡುತ್ತೆ. ಆದ್ರಿಂದ ಏನಾಗತ್ತೆ, ಆ ಸುತ್ತು ಪರಿಸರ ಅಂದ್ರೆ ನಿಮ್ಮ ಮನೆ ಪರಿಸರಲ್ಲಿ, ಮನೆ ಒಳಗಡೆ ಇರುವಂತ ಈ ಧನಾತ್ಮಕ ಅಯಾನುಗಳು, ಧನಾತ್ಮಕ ಅಯಾನುಗಳಿಂದ ಏನು, ಈ ಧೂಳಿ, ಪರಾಗ ಮತ್ತೆ ಅನೇಕ ಇತರ ಇತರ ಆ, ವಿಷ ಪದಾರ್ಥಗಳಂತ ಹೇಳ್ಬೋದು, ಟಾಕ್ಸಿನ್ಸ್ ಅಂತ ಹೇಳ್ಬೋದು, ಈ ಗಾಳಿಯಲ್ಲಿ ಇರುವಂಥದ್ದು. ಇವೆಲ್ಲಾನು ಅದೊಂಥರ ಸ್ವಚ್ಛಗೊಳಿಸುವಂತ ವ್ಯವಹಾರ ಮಾಡ್ತಾ ಇರ್ತದೆ. ಪಿರಮಿಡ್ ಇಂದ ಆ ನೆಗೆಟಿವ್ ಅಯಾನುಗಳು ಹೆಚ್ಚು ಉತ್ಪನ್ನ ಆಗುತ್ತೆ ಅಂತ ಈಗಾಗಲೇ ಕಂಡುಹಿಡಿದ್ದಾರೆ. ಈ ರೀತಿಯಲ್ಲಿ ನಾವು ಬಳಸ್ಕೋಬೇಕಾಗತ್ತೆ. ಆದಷ್ಟು ಪ್ರಯತ್ನ ಮಾಡಿ. ಓಕೆ, ಸೊ ಇಲ್ಲಿ ಒಂದು ಉದಾಹರಣೆ ಏನ್ ಹೇಳ್ತಾ ಬಂದೆ ಅಂದ್ರೆ, ಒಂದು ವ್ಯಕ್ತಿ, ಹರೀಶ್ ಅಂತ ಒಂದು ವ್ಯಕ್ತಿ, ಅವ್ರೇನ್ ಮಾಡಿದ್ರು, ಸಾಧಾರಣವಾಗಿ ಫ್ಯಾಮಿಲಿನ ಅವ್ರು ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ, ಮಕ್ಕಳು ಹೆಂಡತಿ ಎಲ್ಲ. ಆದ್ರೆ ಅವ್ರಿಗೆ ಒಂದು ಆಟೋ ಶಾಪ್ ಇಟ್ಕೊಂಡಿದ್ದಾರೆ. ಆಟೋ ಶಾಪ್ ಅಂದ್ರೆ ಆಟೋ ಪಾರ್ಟ್ಸ್ ಎಲ್ಲ ಸೇಲ್ ಮಾಡ್ತಾ ಇರ್ತಾರಲ್ಲ, ಆ ರೀತಿಯಲ್ಲಿ ಮೊಬೈಲ್ ಇದೆ. ಈ ಆಟೋಗಳು ಮತ್ತೆ ಸ್ಪೇರ್ ಪಾರ್ಟ್ಸ್ ಅಂತ ಹೇಳ್ತೀವಿ ನಾವು. ಅದನ್ನು ಪೂರ್ತಿ ಲಾಸಸ್ ಅಲ್ಲಿ ಹೋಗ್ತಾ ಇದೆ. ಅಂದ್ರೆ ಅವ್ರಿಗೆ ಏನೋ ಒಂದು ರೀತಿಯಲ್ಲಿ ಹೇಗಾಗಿದೆ ಅಂದ್ರೆ, ಅದು ರನ್ ಮಾಡ್ತಾ ಇರುವಾಗ ಕೊನೆಗೆ ಊಟ ಇಲ್ಲದೆ ಪರಿಸ್ಥಿತಿ ಬಂದಿದೆ.
ಒಂದು 3 ದಿವಸ ಇಡೀ ಫ್ಯಾಮಿಲಿಗೆ ಊಟನೇ ಇಲ್ಲ ಅಂತ ಪರಿಸ್ಥಿತಿಗೆ ಇಲ್ಲಿದೆ ಆ ಬಿಸ್ನೆಸ್. ಆ ರೀತಿಯಲ್ಲಿ ಆಗ್ತಾ ಇತ್ತು. ಅವಾಗ ಯಾರೋ ಅವ್ರ ಫ್ರೆಂಡು ಈ ಪಿರಮಿಡ್ಸ್ ಬಗ್ಗೆ ಪರಿಚಯ ಇತ್ತು ಅವ್ರಿಗೆ. ಅವ್ರೇನ್ ಮಾಡಿದ್ರು, ಈ ಒಂದು ಪಿರಮಿಡ್ ಅನ್ನು ಪೈರಾ ಕಾರ್ಡ್ ಅಂತ ಒಂದಿದೆ, ಇಲ್ಲ ನಾರ್ಮಲ್ ಪಿರಮಿಡ್ ಆಗಲಿ ಒಂದು 6 ಇಂಚ್ ಬೈ 6 ಇಂಚೋ, ಇಲ್ಲ ಅಂದ್ರೆ 4 ಇಂಚ್ ಬೈ 4 ಇಂಚೋ, ಇಲ್ಲ ಅಂದ್ರೆ 8 ಇಂಚ್ ಬೈ 8 ಇಂಚೋ, ಇಲ್ಲ 2 ಫೀಟ್ ಬೈ 2. ಅನೇಕ ಪಿರಮಿಡ್ಸ್ ಇದೆ, ಯಾವ್ದು ಬೇಕಂದ್ರೆ ತಗೋಬಹುದು ನಾವು. ತಗೊಂಡೋಗಿ ಅವ್ರ ಶಾಪಲ್ಲಿ ಇಟ್ಬಿಟ್ಟಿದ್ದಾರೆ. ಅಲ್ಲಿ ಶಾಪಲ್ಲಿ ಇಟ್ಬಿಟ್ಟು, ಸೊ ಇಲ್ಲಿಂದ ಸ್ವಲ್ಪ ಅಬ್ಸರ್ವ್ ಮಾಡ್ತಾ ಹೋಗಿ, ನಿಮ್ಗೆ ಏನ್ ಅನಿಸ್ತೆ, ಏನ್ ಆಗ್ತದೆ ಅಂತ. ಈ ಜೊತೆಗೆ ಇನ್ನೊಂದು ಏನಾಗುತ್ತೆ ಅಂದ್ರೆ, ಈ ಹರೀಶ್ ಅಂತ ಇವರು ಅವರ ಬ್ರದರ್, ಅವ್ರ ಅಣ್ಣ ಅವ್ರೇನ್ ಮಾಡಿದಂದ್ರೆ, ಅವ್ರ ಫಾದರ್ ಪ್ರಾಪರ್ಟಿ ಏನು ಇವ್ರಿಗೆ 50% ಶೇರ್ ಬರಬೇಕು, ಅದನ್ನು ತಗೊಂಡ್ಬಿಟ್ಟಿದ್ದಾರೆ. ಅದನ್ನು ಅಲ್ಲಿನೂ ವಂಚನೆ ಆಯ್ತು ಅವ್ರಿಗೆ, ಅದು ಮೋಸ ಮಾಡಿದ್ದಾರೆ. ಅಂದ್ರೆ ಗೊತ್ತಿಲ್ಲದೆ ಅದನ್ನು ಅನುಭವಿಸಿದ್ದಾರೆ ಅವರು. ಅವಾಗ ಇವರು ಬೀದಿ ಪಾಲಾಗಿದ್ದಾರೆ. ಅಂದ್ರೆ ಏನು ಇಲ್ಲ, ಫ್ಯಾಮಿಲಿಗೆ ತಿನ್ನಕ್ಕೇನೆ ಇಲ್ಲ. ಅದೇ ಹೇಳಿದಲ್ಲ, 3 ದಿವಸ ಆಹಾರ ತಿನ್ನಕ್ಕೆ ಅವರಲ್ಲಿ ಅವರು ಮನೆಯಲ್ಲಿ ಅಂದ್ರೆ ಅವಕಾಶ ಸಿಕ್ಕಿಲ್ಲ ಅವ್ರಿಗೆ. ಅಂತ ಬೀದಿ ಪಾಲಾದ್ರೆ ಎಲ್ಲಾದ್ರು. ಈ ಪಿರಮಿಡ್ ಯಾವಾಗ ಶಾಪಲ್ಲಿ ಇಟ್ಕೊಂಡು ಅವ್ರು ನಿತ್ಯವಾಗಿ ಆ ಶಾಪ್ ರನ್ ಮಾಡ್ಕೊಂತ ಹೋದ್ರು, ಮತ್ತೆ 3 ತಿಂಗಳಲ್ಲಿ ಅವ್ರಿಗಾಗಿರುವಂತ ಪವಾಡ ಏನಂದ್ರೆ, ಮತ್ತೆ ಶುರು ಆಗಿ ಅವ್ರಿಗೆ ಅಂದ್ರೆ ಯಾವುದು ನಡೆಸ್ತಾ ಇರೋಂಥ ಆಟೋ ಶಾಪು ಚೆನ್ನಾಗಿ ರನ್ ಆಗಿದೆ ಅಂತ, ಅದನ್ನೂ ಚೆನ್ನಾಗೆ ಅವಕಾಶ ಕೊಡ್ತು, ಒಂದು ಲಾಭಗಳಿಗೆ ಬಂತು, ಅಲ್ಲಿ ಲಾಭಗಳು ಬಂತು. ಜೊತೆಗೆ ಅವ್ರ ಬ್ರದರ್ ಜೊತೆಗೆ ರಿಲೇಶನ್ಶಿಪ್ಸು ಚೆನ್ನಾಗಾಯ್ತು. ಅವ್ರು ಹೇಳೋದು, ಅವ್ರ ಬ್ರದರ್ ಜೊತೆಗೆ ಮತ್ತೆ ರಿಲೇಶನ್ಶಿಪ್ ಚೆನ್ನಾಗಾಗಿ ಆ 50% ಪ್ರಾಪರ್ಟಿ ಶೇರ್ ಏನ್ ಬರಬೇಕು ಆ ಫಾದರ್ದು, ತಂದೆದು, ಮತ್ತೆ ವಾಪಸ್ ಬಂತದ್ದು. ಈ ರೀತಿಯಲ್ಲಿ ಆಗಿದೆ ಅಂತ ಒಂದು ಉದಾಹರಣೆ ಕೊಟ್ಟಿದ್ದಾರೆ. ಅಂದ್ರೆ ಪಿರಮಿಡ್ಸ್ ಅಲ್ಲಿರುವಂತ ಈ ಧನಾತ್ಮಕ ಶಕ್ತಿ ಏನಿದೆಯೋ, ಅಂದ್ರೆ ಅದರಿಂದ ಬರುವಂತ ವಿಶ್ವಶಕ್ತಿ ಏನಿದೆಯೋ, ಇಷ್ಟೆಲ್ಲ ಪವಾಡಗಳು ಮಾಡುತ್ತಾ ಅಂತಂದ ಅದಕ್ಕೊಂದು ಉದಾಹರಣೆಯಾಗಿ ಈ ಈ ಒಂದು ಸಣ್ಣದು ಒಂದು ಸ್ಟೋರಿ ಹೇಳಕ್ಕೆ ಪ್ರಯತ್ನ ಮಾಡಿದ್ವಿ. ಇದು ನಡೆದಿರೋ ಘಟನೆ. ಇದೇ ರೀತಿಯಲ್ಲಿ ಇನ್ನು 80 ಅಂದ್ರೆ ಈ ಬುಕ್ ಬರೆದಿರೋದೇ ಜಿತಿನ್ ಪಿರಮಿಡ್ಸ್ ಅವರು ಬರೆದಿರೋದು ಈ ಬುಕ್. ಸೊ ಅದರಲ್ಲಿ ಒಂದೊಂದೊಂದು ಹೇಳ್ಕೊಂತ ಹೋದ್ರೆ ನಮ್ಗೂ ಅರ್ಥ ಆಗತ್ತೆ. ಸೊ ಯಾವುದೋ ಒಂದು ನಮಗೂ ಟಚ್ ಆಗ್ಬೋದು, ಇಂಥದ್ದು ಈ ಪರಿಸ್ಥಿತಿಯಲ್ಲಿ ನಾನಿದ್ದೀನಿ, ಅವಾಗ ಏನ್ ಮಾಡ್ಕೋಬಹುದು ಪಿರಮಿಡ್ಸ್ ಉಪಯೋಗಿಸ್ಕೊಂಡು ಅಂತ ನಮಗೊಂದು ಐಡಿಯಾ ಬರ್ಬೋದು ಅಂತ ಇವತ್ತಿಂದ ಶುರು ಮಾಡ್ತೀವಿ. ಪ್ರತಿಯೊಂದು ದಿವಸ ಒಂದು 3 ನಿಮಿಷ ಆಗತ್ತೆ. ಈ ಒಂದು ಈ ಸ್ಟೋರೀಸ್ ಹೇಳಕ್ಕೆ, ಒಂದೊಂದು ಸ್ಟೋರಿಗೆ ಒಂದು 3 ನಿಮಿಷ ಆಗುತ್ತೆ, ಅಷ್ಟಕ್ಕಿಂತ ಜಾಸ್ತಿ ಆಗಲ್ಲ. ಪ್ರತಿದಿನ ನಾವು ಶೇರ್ ಮಾಡ್ಕೊಂತ ಹೋಗೋಣ. ರೈಟ್, ಥ್ಯಾಂಕ್ ಯು.